ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಹಿಂದೆ ಗುರುಕುಲ ಹೇಗಿತ್ತು, ಗುರುಗಳು ಹೇಗಿದ್ದರು, ಗುರುಕುಲ ಪದ್ಧತಿ ಹೇಗಿತ್ತು, ನಾವು ಶಿಕ್ಷಣಗಳನ್ನು ಹೇಗೆ ಪಡಿತಾ ಇದ್ದರು, ಇದನ್ನು ಬಹಳಷ್ಟು ಕಥೆಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಉಪಮನ್ಯು ಮತ್ತು ಆರುಣಿ, ಬೈದ ಈ ಎಲ್ಲರ ಕಥೆಗಳನ್ನು ನಾವು ಕೇಳಿ ಆಗಿದೆ. ಈಗಿನ ಹಾಗೆ ಆಗ ಇಷ್ಟು ದುಡ್ಡು ಕಾಸನ್ನು ತೆಗೆದುಕೊಂಡು ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಹೇಗೋ ಶಿಕ್ಷಣವನ್ನು ಇವರು ಪಡಿತಾ ಇರಲಿಲ್ಲ, ಗುರುಗಳಾದವರು ಕೊಡ್ತಾ ಇರಲಿಲ್ಲ. ಆಗ ಏನಿದ್ರೂ ಗುರುಗಳು ಹೇಗೆ ಪರೀಕ್ಷೆ ಮಾಡಿ ಮಕ್ಕಳನ್ನು ತೆಗೆದುಕೊಳ್ತಾ ಇದ್ರು, ಈ ಮಗು ಒಳ್ಳೆಯವನಿದ್ದಾನ ಅಥವಾ ಇವನಿಂದ ಒಳ್ಳೆಯದಾಗುತ್ತಾ, ಕೆಡುಕಾಗತ್ತಾ, ಕೆಟ್ಟ ಸ್ವಭಾವವಿದೆಯಾ, ಎಲ್ಲ ರೀತಿ ಸೂಕ್ಷ್ಮವಾಗಿ ಆ ಮಗುವನ್ನು ಪರೀಕ್ಷೆ ಮಾಡಿ ಪಾಠಕ್ಕೆ ತಗೊಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಕೆಟ್ಟ ಸ್ವಭಾವದವರಿಗೆ ವಿದ್ಯೆಯನ್ನು ಕಲಿಸಿಕೊಟ್ರೆ ಅದರಿಂದ ಅನಾಹುತಗಳೇ ಜಾಸ್ತಿ. ಹಾಗಾಗಿ ಮೊದಲು ಅವರು ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾ ಇದ್ರು. ನಾವು ಧೌಮ್ಯ ಋಷಿಗಳ ಹೆಸರನ್ನು ಕೇಳಿದ್ದೀವಿ, ಉಪಮನ್ಯುವಿನ ಕಥೆಯನ್ನು ಕೇಳಿದ್ದೀವಿ, ಬೈದನ ಕಥೆಯನ್ನು ಕೇಳಿದ್ದೀವಿ. ಇವತ್ತು ಆರುಣಿಯ ಕಥೆಯನ್ನು ನಾವೆಲ್ಲರೂ ಕೇಳೋಣ. ಧೌಮ್ಯ ಋಷಿಗಳ ಆಶ್ರಮಕ್ಕೆ ಒಬ್ಬ ಹುಡುಗ ಬರ್ತಾನೆ. ಹುಡುಗ ಬಂದು ಗುರುಗಳ ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ, ಗುರುಗಳೇ ನನಗೆ ನೀವು ಪಾಠ ಹೇಳಿಕೊಡ್ಬೇಕು ಅಂತ. ತನ್ನ ಪರಿಚಯವನ್ನು ಮಾಡ್ಕೊಳ್ತಾನೆ. ಮಗು ನೀನು ಯಾರು ಅಂತ ಕೇಳಿದಾಗ, ನನ್ನ ಹೆಸರು ಆರುಣಿ ಅಂತ, ನನ್ನ ತಾಯಿ ಅರುಣಳ ಮಗ ನಾನು, ನನಗೆ ನೀವು ಪಾಠವನ್ನು ಹೇಳಿಕೊಡಬೇಕು ಅಂತ ಹೇಳಿದ ತಕ್ಷಣ ಸರಿ ಮಗು ಆಗಲಿ ಅಂತ ಹೇಳ್ತಾರೆ. ಆ ಮಗುವಿನಲ್ಲಿರುವ ಶ್ರದ್ಧೆ ಗುರುಗಳ ಮನಸ್ಸಿಗೆ ಹೋಗುತ್ತೆ. ಆ ಒಂದು ಕಾರಣದಿಂದ ಮಗು ಆಗಲಿ ಅಂತ ಪಾಠ ಶುರು ಮಾಡ್ತಾರೆ, ಪಾಠ ಹೇಳ್ತಾ ಇರ್ತಾರೆ. ಹೀಗೆ ಒಮ್ಮೆ ಪಾಠ ಮಾಡ್ತಾ ಇರಬೇಕಾದ್ರೆ ಮಳೆಗಾಲ, ಅದು ತುಂಬ ಮಳೆ, ಎಂಥ ಮಳೆ ಬರುತ್ತೆ ಅಂದರೆ ಧೋ 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 ಮಳೆ ಸುರಿತಾ ನೋಡ್ತಾ ಇದ್ದಂಗೆ ಅಕ್ಕಪಕ್ಕದಲ್ಲಿರುವ ಹೊಲ, ಗದ್ದೆ, ಮನೆ, ಮಠ ಎಲ್ಲವೂ ಕೊಚ್ಚಿಕೊಂಡು ಹೋಗುವಷ್ಟು ಜೋರಾದ ಮಳೆ ಬರ್ತಾ ಇರುತ್ತೆ. ರಾತ್ರಿ ಬೇರೆ. ಗುರುಗಳಿಗೆ ಆವಾಗ ನೆನಪಾಗತ್ತೆ, ಈಗ ಮಳೆ ತುಂಬ ಜಾಸ್ತಿ ಆದರೆ ಏನಾಗುತ್ತೆ, ಹಾಕಿರೋ ಬೆಳೆಯೆಲ್ಲ ಕೊಚ್ಕೊಂಡು ಹೋಗುತ್ತೆ, ಮನೆ ಮಠಗಳು ಕೊಚ್ಕೊಂಡು ಹೋಗುತ್ತೆ, ಗಿಡಗಳೆಲ್ಲ ಹರ್ಕೊಂಡು ಹೋಗುತ್ತೆ. ಆದರೆ ಭತ್ತದ ಗದ್ದೆಗೆ ನೀರಿನ ಪ್ರಮಾಣ ಜಾಸ್ತಿಯಾಗಿ ಬೇಕು. ಕೆಲ ದಿನಗಳ ಹಿಂದೆ ತಾನೇ ಭತ್ತ ಬೆಳೆದಿದೆ, ಭತ್ತಕ್ಕೆ ನೀರು ಬೇಕು. ಈ ರೀತಿ ಮಳೆ ಬಂದು ಗದ್ದೆಯಲ್ಲಿರೋ ನೀರೆಲ್ಲ ಹರಿದು ಹೊರಗಡೆ ಹೋಗಿಬಿಟ್ರೆ ಗದ್ದೆ ಹಾಳಾಗಿ ಹೋಗ್ತದೆ. ಇವಾಗಿನ ಹಾಗೆ ಗುರುಗಳಾಗಲಿ ಅಥವಾ ಆಗಿನ ಜನಗಳಾಗಲಿ ಎಲ್ಲೋ ಕಿರಾಣಿ ಅಂಗಡಿಗಳಿಗೆ ಹೋಗಿ ದಿನಸಿಯನ್ನು ತೊಗೊಂಡು ಬರ್ತಾ ಇರಲಿಲ್ಲ. ಗುರುಕುಲದಲ್ಲಿ ಗುರುಗಳು ಶಿಷ್ಯರು ತಾವೇ ಖುದ್ದಾಗಿ ಗದ್ದೆಯಲ್ಲಿ ಇಳಿದು ಕೆಲಸವನ್ನು ಮಾಡಿ, ಭೂಮಿಯನ್ನು ಉಳುಮೆ ಮಾಡಿ, ಬೀಜವನ್ನು ಬಿತ್ತನೆ ಮಾಡಿ, ಕೃಷಿಯನ್ನು ಮಾಡಿ, ತರಕಾರಿಗಳನ್ನು, ಹಣ್ಣುಗಳನ್ನು, ಬೆಳೆಗಳನ್ನು ಬೆಳ್ಕೊಂಡು ಅಲ್ಲಿದ್ದವರಿಗೆಲ್ಲರಿಗೂ ಹಂಚಿ ವರ್ಷಗಟ್ಟಲೆ ಆಗುವಷ್ಟು ಜೋಪಾನವನ್ನು ಮಾಡಿ, ಬರಗಾಲ ಬಂದಾಗ, ಕ್ಷಾಮ ಬಂದಾಗ, ತೊಂದರೆಯಾದಾಗ, ಆಹಾರ ಪದಾರ್ಥದ ಕೊರತೆಯಾದಾಗೆಲ್ಲ ಊರಿನವರಿಗೆ ಹಂಚುವಂತಹ ಒಳ್ಳೆಯ ಗುಣಗಳಿದ್ದಂತಹ ಕಾಲ ಅದು. ಆಗ ಆರುಣಿಗೆ ಹೇಳ್ತಾರೆ, ಗದ್ದೆಯಲ್ಲಿ ನೀರು ನಿಂತ್ಕೊಳ್ಳದೆ ಇದ್ದರೆ ಗದ್ದೆಯ ಬದು ಅಂತ ಹೇಳ್ತೀವಿ ನಾವು, ಗದ್ದೆಗೆ ಚೌಕಾಕಾರವಾಗಿ ಏನು ಬದು ಅಂತ ಇರುತ್ತಲ್ಲ, ಅದರಲ್ಲಿ ನೀರು ಅದು ಒಡೆದು ಹೊರಗೆ ಹೋಗಿಬಿಟ್ರೆ ಗದ್ದೆ ಹಾಳಾಗಿ ಹೋಗುತ್ತೆ, ವರ್ಷದ ಬೆಳೆ ಅದು. ಇಷ್ಟು ಜನ ಊಟಕ್ಕಿದ್ದಾರೆ, ಇಷ್ಟು ಜನ ವಿದ್ಯಾರ್ಥಿಗಳಿಗೆ ಹೊಟ್ಟೆಗೆ ಅನ್ನ ಆಗಬೇಕು, ತುಂಬ ಚಿಂತಾಕ್ರಾಂತರಾಗ್ತಾರೆ. ಆಗ ಗುರುಗಳು ಹೇಳಿದ್ದಿಷ್ಟೇ, ಆ ಬದುವಿಗೆ ಏನು ಹರಿದು ಹೋಗ್ತಾ ಇದೆ ಆ ಬದು ಸರಿಯಾಗಿ ಕೂತ್ಕೋಬೇಕು, ಹಾಗೆ ಮಣ್ಣಿನ ಹೆಂಟೆಯನ್ನು ಇಟ್ಟು ಅದನ್ನು ವ್ಯವಸ್ಥೆ ಮಾಡಿ ಬಾ ಅಂತ ಆರುಣಿಗೆ ಹೇಳಿ ಕಳಿಸ್ತಾರೆ. ಆಗ ಆರುಣಿ ಏನು ಮಾಡ್ತಾನೆ, ಸೀದಾ ಗದ್ದೆಗೆ ಹೋಗಿ, ಎಂಥ ಮಳೆ ಸುರಿತಾ ಇರುತ್ತೆ, ಏನು ಮಾಡಿದ್ರೂ ಮಳೆ ನಿಲ್ತಿಲ್ಲ. ಗದ್ದೆ ಗುರುಗಳು ಹೇಳಿದ ಹಾಗೇ ಗದ್ದೆ ಒಡೆದು ಹೋಗಿದೆ, ಗದ್ದೆಯ ಸುತ್ತಲೂ ಇರುವ ಕಟ್ಟಿರುತ್ತಲ್ಲ ಮಣ್ಣಿನ ಹೆಂಟೆಯಿಂದ, ಅದೆಲ್ಲ ಒಡೆದು ನೀರು ಹರಿದು ಹೋಗ್ತಾ ಇದೆ. ಆರುಣಿ ತನಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡಿ ಎಲ್ಲ ಮಣ್ಣನ್ನು ತಂದು ಕಟ್ಟುತ್ತಾ ಇದ್ದಾನೆ. ಸುತ್ತಲೂ ಎಲ್ಲ ಕಟ್ಟಿ ಸರಿಯಾಗಿತ್ತು, ಒಂದು ಕಡೆ ಮಾತ್ರ ಏನು ಮಾಡಿದರೂ ನೀರು ನಿಲ್ತಾ ಇಲ್ಲ, ಹಾಗೆ ಗದ್ದೆ ಒಡಿತಾ ಇದೆ, ಹೋಗ್ತಾ ಇದೆ, ನೀರು ಹರಿದು ಹೋಗ್ತಾ ಇದೆ. ಮತ್ತೆ ಪ್ರಯತ್ನ ಮಾಡ್ತಾನೆ, ಮತ್ತೆ ಮಣ್ಣು ಕಲ್ಲು ಎಲ್ಲ ತಂದು ಕಟ್ಟೋ ವ್ಯವಸ್ಥೆ ಮಾಡ್ತಾನೆ. ತುಂಬ ಮಳೆ ಸುರಿತಾ ಇರೋದ್ರಿಂದ ಅದು ನಿಲ್ತಾ ಇರಲಿಲ್ಲ. ಏನು ಮಾಡಬೇಕು, ಗುರುಗಳು ಹೇಳಿ ಕಳಿಸಿದ್ದಾರೆ, ಈ ಕೆಲಸ ಆಗಲೇಬೇಕು, ನಾನು ಮತ್ತೆ ಮರಳಿ ಹೋಗಲಿಕ್ಕಿಲ್ಲ, ಇದು ರಕ್ಷಣೆ ಆಗಲೇಬೇಕು ಗುರುಗಳು ಹೇಳಿರೋ ಮಾತಿಗೆ ಅಂಥೇಳಿ ಅವನಿಗೆ ಏನು ಮಾಡೋಕ್ಕೂ ತೋಚದೆ ಉಪಾಯವನ್ನು ಮಾಡಿ ಆರುಣಿ
ತಾನೇ ಅದಕ್ಕೆ ಅಡ್ಡಲಾಗಿ ಬೆನ್ನನ್ನು ಮಾಡಿ ಮಲಗಿಬಿಡ್ತಾನೆ. ರಾತ್ರಿ ಆದರೂ ಕೂಡ ಆರುಣಿ ಬರೋದಿಲ್ಲ. ತುಂಬ ಹೊತ್ತಾಯಿತು, ಯಾಕೆ ಆರುಣಿ ಬಂದಿಲ್ಲ ಅಂತ ಗುರುಗಳು ಚಿಂತೆ ಮಾಡಿ ತಾವೇ ಗದ್ದೆಯ ಹತ್ತಿರ ಬಂದು ನೋಡ್ತಾರೆ. ಗದ್ದೆಯ ಹತ್ತಿರ ಬಂದು ನೋಡಿದಾಗ ಒಂದು ಕ್ಷಣ ಅವರ ಮನಸ್ಸಿಗೆ ಹೇಗಾಗತ್ತೆ ಅಂದರೆ, ಆ ಚಿತ್ರವನ್ನು ನೋಡಿದ ತಕ್ಷಣ ಗುರುಗಳ ಮನಸ್ಸು, ಗುರುಗಳ ಕರಳು ಹಿಂಡಿದಂತಾಗತ್ತೆ. ಯಾಕೆ ಅಂತ ಹೇಳಿದರೆ, ಮಗು ಗಡಗಡ ಗಡಗಡ ನಡುಕ್ತಾ ಮಲಗಿದ್ದಾನೆ ಆರುಣಿ. ಆವಾಗ ಧೌಮ್ಯ ಋಷಿಗಳು ಬೇಗ ಬೇಗ ಬಂದು, ಮಗು ಏನೋ ಇಂಥ ಕೆಲಸ ಮಾಡಿದೀಯಾ, ಯಾಕೋ ರಾಜ ಮಲಗಿದೀಯಾ ಅಂತ ತುಂಬ ಪ್ರೀತಿಯಿಂದ ಕೇಳಿದಾಗ, ಇಲ್ಲ ಗುರುಗಳೇ, ಏನು ಮಾಡಿದ್ರು ಗದ್ದೆಯ ಬದು ನಿಲ್ತಾ ಇರಲಿಲ್ಲ, ನನಗೇನು ಮಾಡಲಿಕ್ಕೆ ತೋಚದೆ ಈ ಗದ್ದೆಯನ್ನು ನೀರನ್ನು ರಕ್ಷಣೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಈ ಉಪಾಯವನ್ನು ಮಾಡಿದೆ ಅಂತ ಹೇಳಿ ಎದ್ದು ಬಂದು ಗುರುಗಳ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಅವನು ಸೇರಿ ಇನ್ನು ಕೆಲ ದಿನಗಳೇ ಮಾತ್ರ ಆಗಿರುತ್ತೆ, ಇನ್ನು ಪಾಠವೇ ಆಗಿರೋದಿಲ್ಲ. ಆಗ ಗುರುಗಳು ಹೇಳ್ತಾರೆ, ಈಗ ನಿನ್ನ ಪಾಠನೂ ಮುಗೀತು, ನಿನ್ನ ಗುರುಕುಲ ವಾಸ ಮುಗೀತು, ನೀನು ಮನೆಗೆ ಹೋಗು ಅಂತ. ಆಗ ಆರುಣಿ ಹೇಳ್ತಾನೆ, ನಾನಿನ್ನು ಪೂರ್ತಿ ಪಾಠನೇ ಕಲ್ತಿಲ್ಲ, ನನ್ನನ್ನು ಮನೆಗೆ ಕಳಿಸ್ತಾ ಇದ್ದೀರಾ ಅಂದರೆ, ಇಲ್ಲ, ನಾನು ಮಾಡಿದ ಪರೀಕ್ಷೆಯಲ್ಲಿ ನೀನು ಗೆದ್ದಾಗಿದೆ. ಇವಾಗ ನಿನ್ನಲ್ಲಿರೋ ಪ್ರಾಮಾಣಿಕತೆ, ನಿನ್ನಲ್ಲಿರೋ ಗುರುಭಕ್ತಿ, ನಿನ್ನಲ್ಲಿರೋ ಸೇವಾ ಮನೋಭಾವ, ನಿನ್ನಲ್ಲಿರೋ ನಿಸ್ವಾರ್ಥತೆ, ನಿಸ್ಪೃಹ ಕಳಕಳಿ, ಇಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ ಅಂತ ಹೇಳಿ ಆ ಮಗುವಿನಲ್ಲಿರುವ ಶ್ರದ್ಧೆಗೆ ತಮ್ಮ ಕೈಯನ್ನು ಆರುಣಿಯ ತಲೆಯ ಮೇಲಿಟ್ಟು, ಸಕಲ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು ಎಲ್ಲವೂ ನಿನಗೆ ಬರಲಿ ಅಂತ ಆಶೀರ್ವಾದ ಮಾಡ್ತಾರೆ. ನಿನ್ನಿಂದ ಮತ್ತೆ 100 ಸಾವಿರಾರು ಮಕ್ಕಳು ಪಾಠವನ್ನು ಕಲಿಯುವಂತಾಗಲಿ ಅಂತ ಹೇಳಿ ಆರುಣಿಯನ್ನು ಕೊಟ್ಟು ಕಳಿಸ್ತಾರೆ. ಈ ಕಥೆಯಿಂದ ನಾವೇನು ತಿಳ್ಕೊಳ್ತೀವಿ ಅಂತಂದರೆ, ಪಾಠವನ್ನು ಅಂದರೆ ವಿದ್ಯೆಯನ್ನು ನಾವು ಕಲಿಬೇಕಾದ್ರೆ ಗುರುಗಳಲ್ಲಿ ಅದೆಂತಹ ಶ್ರದ್ಧೆ ಇರಬೇಕು, ಗುರುಗಳಿಗೆ ಸೇವೆ ಮಾಡುವ ಮನೋಭಾವ ಎಷ್ಟು ಇರಬೇಕು ಅನ್ನೋದನ್ನು ಈ ಆರುಣಿಯ ಕಥೆಯ ಮೂಲಕ ನಾವು ತಿಳಿದುಕೊಳ್ತೇವೆ. ಧನ್ಯವಾದಗಳು.